Hello children, in the previous class we were discussed about the conversation between elder elephant and junior elephant of the lesson Bukka Learns a Lesson. Today we are going to learn remaining part of the story. Okay. So Bukka, here it is. Bukka was thinking that why should I listen the elder elephant? Why should I share the everything? I will be the leader of the group of herd of elephant. It was the thinking that. Okay. What happened next? We will learn today. Here it is. Okay. Am I fool that I will share any good food that I find? Thinks Bukka. In fact, I should be eating all that good food, shouldn't I? I have to grow up quickly. After all, I have to become the leader one day. So Bukka breaks off flowers and also branches with nest. He crushes snails underfoot. ಸೊ ಬುಕ್ಕ ಏನು ಮಾಡುತ್ತೆ ಅಂದರೆ ಫಸ್ಟು ದಟ್ ಓಲ್ಡರ್ ಎಲಿಫೆಂಟ್ ಹೇಳಿರುತ್ತೆ, ಹೌದಾ, ಏನೇನು ನಿಮಗೆಲ್ಲಾದರೂ ಫುಡ್ ಸಿಕ್ಕರೆ ನೀವೇನು ಮಾಡಿರಿ, ಶೇರ್ ಮಾಡಿರಿ, ಯಾರಾದರೂ ಪ್ರಾಬ್ಲಮಲ್ಲಿದ್ದರೆ ಹೋಗಿ ಹೇಳ್ರಿ ಅಂತ ಹೇಳಿರುತ್ತೆ. ಈಗ ನೋಡ್ರಿ ದಟ್ ಬುಕ್ಕ ಏನು ಥಿಂಕ್ ಮಾಡ್ತಾ ಇದೆ ಅಂತಂತಂದರೆ, ನನಗೆ ಯಾವುದಾದ್ರೂ ಒಳ್ಳೆ ಫುಡ್ ಸಿಕ್ಕರೆ ವೈ ಶುಡ್ ಐ ಇನ್ಫಾರ್ಮ್ ದೆಮ್? ನನಗೆ ಬೇಡವಾ ಫುಡ್ಡು? ನಾನು ತಿನ್ನಬಾರ್ದಾ? ನಾನು ಬೇಗ ತಿಂದ್ಬಿಟ್ಟು ಐ ವಾಂಟ್ ಟು ಗ್ರೋ ಅಪ್ ಕ್ವಿಕ್ಲಿ, ಬೇಗ ತಿಂದ್ಬಿಟ್ಟು ನಾನು ಬೇಗ ದೊಡ್ಡವನಾಗಬೇಕು ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ನನಗೆ ಒನ್ ಡೇ ಏನಾಗಬೇಕಾಗಿದೆ, ಲೀಡರ್ ಆಗಬೇಕಾಗಿದೆ. ನಾನು ಚೆನ್ನಾಗಿ ತಿಂದರೆ ನಾನು ಲೀಡರ್ ಆಗ್ತೀನಿ. ಇವು ಹೇಳಿದ ಹಾಗೆ ಎಲ್ಲರಿಗೂ ಶೇರ್ ಮಾಡ್ತಾ ಹೋದರೆ ನನಗೆ ಏನೂ ಉಳಿಯೋದಿಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಬುಕ್ಕ ಏನು ಮಾಡುತ್ತೆ ಅಂತಂದರೆ, ಬ್ರೇಕ್ ದ ಫ್ಲವರ್ಸನ್ನೆಲ್ಲ ಬ್ರೇಕ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಬ್ರಾಂಚಸ್ ವಿತ್ ನೆಸ್ಟ್. ಓಕೆ, ಹಿಯರ್ ಇಟ್ಸ್ ದ ನೆಸ್ಟ್. ಬುಕ್ಕ ಬ್ರೇಕ್ ದ ನೆಸ್ಟ್, ಫ್ಲವರ್ಸ್, ಟ್ರೀಸ್, ಬ್ರಾಂಚಸ್, ಎವ್ರಿಥಿಂಗ್. ಆ್ಯಂಡ್ ಹಿ ಕ್ರಶಸ್ ಸ್ನೇಲ್ಸ್ ಅಂಡರ್ ಫುಟ್. ಸ್ನೇಲ್ಸ್ ಇರುತ್ತವೆ ಇಲ್ಲ ಅಂತ ನೋಡ್ಕೊಳ್ರಿ ಅಂತ ದಟ್ ಓಲ್ಡರ್ ಎಲಿಫೆಂಟ್ ಹೇಳಿರುತ್ತೆ. ಆದರೂ ಕೂಡ ತನ್ನ ಫುಡ್ ಕೆಳಗಡೆ ಏನು ಮಾಡಿಬಿಡತ್ತೆ ಬುಕ್ಕ, ದಟ್ ಸ್ನೇಲ್ಸನ್ನು ಕ್ರಶ್ ಮಾಡಿಬಿಡತ್ತೆ. ದೆನ್ he squirts water into rabbit holes with his trunk. rabbit hole ಅಲ್ಲಿ ಏನು ಮಾಡಿಬಿಡತ್ತೆ ಅಂತಂದರೆ ನೀರನ್ನು ಸ್ಕ್ವಿಟ್ ಮಾಡಿಬಿಡತ್ತೆ ತನ್ನ ಟ್ರಂಕಿಂದ. ಹಿಯರ್ ಇಟ್ಸ್ ಅ ರ್ಯಾಬಿಟ್. ಓಕೆ, ದಿಸ್ ರ್ಯಾಬಿಟ್ ಹೋಲ್ಸನ್ನು ಕೂಡ ಏನು ಮಾಡಿಬಿಡತ್ತೆ, ಹಾಳು ಮಾಡಿಬಿಡತ್ತೆ. ಹೂ? ದ್ಯಾಟ್ ಬುಕ್ಕ. All the animals were tired of his mischief. Mischief means naughty behavior that is not mean to harm. ಅದೇನು ಮಾಡ್ತಾ ಇರುತ್ತೆ, ಎಲ್ಲ ಆ್ಯನಿಮಲ್ಸಿಗೆ ತುಂಬ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಒನ್ ಡೇ ದೇ ಕಂಪ್ಲೇಂಟ್ ಟು ದ ಲೀಡರ್ ಆಫ್ ದ ಎಲಿಫೆಂಟ್ ಹರ್ಡ್. ಅವಾಗ ಏನು ಮಾಡ್ತಾರೆ, ಗ್ರೂಪ್ ಆಫ್ ಎಲಿಫೆಂಟ್ ಇದ್ದು ಲೀಡರ್ಸಿಗೆ ಏನು ಮಾಡ್ತಾರೆ, ಹೋಗಿ ಕಂಪ್ಲೇಂಟನ್ನು ಮಾಡ್ತಾರೆ. ಪ್ಲೀಸ್ ಡೂ ಸಮಥಿಂಗ್, ದೇ ಟೆಲ್ ದ ಲೀಡರ್. ಬುಕ್ಕ ಈಸ್ ಬಿಕಮಿಂಗ್ ವೆರಿ ನಾಟಿ. ದ ಲೀಡರ್ hears them out and realizes that naughty Bukka needs to be taught a lesson. ಲೀಡರಿಗೆ ಹೋಗಿ ಇನ್ಫಾರ್ಮ್ ಮಾಡಿದ ತಕ್ಷಣವೇ ಲೀಡರ್ ಏನು ಥಿಂಕ್ ಮಾಡ್ತಾರೆ, ಓಕೆ, ಬುಕ್ಕಗೆ ಒಂದು ಲೆಸನನ್ನು ಕಲಿಸೋದು ತುಂಬ ಅವಶ್ಯಕ ಇದೆ ಅಂತ ಹೇಳಿ ಥಿಂಕ್ ಮಾಡುತ್ತೆ. That night, like always, Bukka goes to sleep next to his mother's warm side. But in the morning, he wakes up surprised. He finds himself alone on the banks of the small pool. ಒನ್ ನೈಟ್ ಏನಾಗುತ್ತಂದರೆ ಬುಕ್ಕ ತನ್ನ ಮಮ್ಮಿ ಪಕ್ಕದಲ್ಲಿ ಬೆಚ್ಚಗೆ ಮಲ್ಕೊಂಡಿರುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ನೋಡಿದ್ರೆ ಅಕ್ಕಪಕ್ಕದಲ್ಲಿ ಯಾರೂ ಇರೋದಿಲ್ಲ. ಒಂದು ಸ್ಮಾಲ್ ಪೂಲ್ ಹತ್ರ ಏನು ಮಾಡಿರುತ್ತೆ, ಬ್ಯಾಂಕ್ಸ್ ಆಫ್ ಪೂಲ್ ಮೀನ್ಸ್ ನದಿ ದಂಡೆ ಮೇಲೆ ಏನಾಗಿರುತ್ತೆ, ಅದು
ಕಣ್ಬಿಟ್ಟು ನೋಡಿದ ತಕ್ಷಣನೇ ನದಿ ದಂಡೆ ಕಾಣುತ್ತೆ, ಸುತ್ತಮುತ್ತಲೂ ಯಾರೂ ಇರೋದಿಲ್ಲ. ದೇರ್ ಈಸ್ ಸಿಂಪ್ಲಿ ನೋ ಒನ್. ದೇರ್ ಈಸ್ ಸಿಂಪ್ಲಿ ನೋ ಒನ್. Bukka jumps up and searches near the pool. No, there is no sign of the elephant herd. He lifts his trunk to catch the smells floating in the breeze. No luck there. Bukka feels frightened. He starts crying. What will happen now? Where will he find his parents in such a huge and dense forest? ಏನಾಗುತ್ತೆ, ಎದ್ದ ತಕ್ಷಣನೇ ಜಂಪ್ ಮಾಡುತ್ತೆ, ತನ್ನ ಟ್ರಂಕನ್ನು ಎಬ್ಬಿಸ್ಬಿಟ್ಟು ಸ್ಮೆಲ್ ತೊಗೊಳಕ್ಕೆ ಟ್ರೈ ಮಾಡುತ್ತೆ. ವೇರ್ ಈಸ್ ಮೈ ಗ್ರೂಪ್ ಆಫ್ ಎಲಿಫೆಂಟ್ ಅಂತ ಹೇಳಿಬಿಟ್ಟು ಯಾರೂ ಕಾಣೋದಿಲ್ಲ. ಆವಾಗ ಬುಕ್ಕಾ ಸ್ಟಾರ್ಟ್ ಕ್ರೈಯಿಂಗ್. ವಾಟ್ ಕುಡ್ ಐ ಡೂ? ನಾನು ಏನು ಮಾಡಲಿ? ಓಕೆ, ವೇರ್ ವಿಲ್ ಐ ಫೈಂಡ್ ಮೈ ಗ್ರೂಪ್ ಅಂತ ಹೇಳಿ ಥಿಂಕ್ ಮಾಡ್ತಾ ವಿತ್ ಅ ಡೆನ್ಸ್ ಫಾರೆಸ್ಟ್. ಡೆನ್ಸ್ ಮೀನ್ಸ್ ವಾಟ್? ಥಿಕ್ ಫಾರೆಸ್ಟ್. ತುಂಬ ವಿಶಾಲವಾದಂತಹ ಫಾರೆಸ್ಟಲ್ಲಿ ನಾನು ನನ್ನ ಗ್ರೂಪ್ ಆಫ್ ಎಲಿಫೆಂಟನ್ನು ಎಲ್ಲಿ ಹುಡುಕ್ಲಿ ಅಂತ ಹೇಳಿಬಿಟ್ಟು ಕ್ರೈ ಮಾಡ್ತಾ ಇರುತ್ತೆ. ಪುವರ್ ಬುಕ್ಕಾ ಟರ್ನ್ಸ್ ಟು ದ ಬರ್ಡ್ಸ್, ಎನಿಮಲ್ಸ್ ಆ್ಯಂಡ್ ಇನ್ಸೆಕ್ಟ್ಸ್ ಇನ್ ದ ಫಾರೆಸ್ಟ್ ಫಾರ್ ಹೆಲ್ಪ್, ಬಟ್ ದೇ ಆಲ್ ಟರ್ನ್ ಅವೇ. ಅಲ್ಲಿ ತುಂಬ ಎನಿಮಲ್ಸ್ ಇರ್ತಾವಲ್ವಾ, ಅಲ್ಲಿ ಹೋಗಿ ಹೆಲ್ಪನ್ನು ಕೇಳೋಕ್ಕೆ ಟ್ರೈ ಮಾಡುತ್ತೆ ಬುಕ್ಕ. ಬಟ್ ಎಲ್ಲವೂ ಏನು ಮಾಡ್ತವೆ? ಬ್ಯಾಕ್ಔಟ್ ಆಗ್ತವೆ. The squirrel says, have you forgotten how you shook the branches and made us fall? ನಿನಗೆ ನೆನಪಿದೆನಾ? ನೀನು ನಮಗೆ ನಮ್ಮ ಹಾಲೋಸನ್ನೆಲ್ಲ ಬಿಳಿಸ್ಬಿಟ್ಟೆ, ಬ್ರಾಂಚಸ್ಸನ್ನೆಲ್ಲ ಹಾಳು ಮಾಡಿಬಿಟ್ಟೆ, ನಿಂಗೆ ನೆನಪಿದೆನಾ ಅಂತ ಕೇಳ್ತದೆ ಸ್ಕ್ವಿರಲ್. ದ ರ್ಯಾಬಿಟ್ ಮದರ್ ಸೇಸ್, ಡೋಂಟ್ ಯು ರಿಮೆಂಬರ್ how you poured water down our hole? We nearly died. Now see how it feels. Serves you right? ಆವಾಗ ರ್ಯಾಬಿಟ್ ಏನನ್ನತ್ತೆ, ನೀನು ದಟ್ ವಾಟರ್ನೆಲ್ಲ ಏನು ಮಾಡಿಬಿಟ್ಟೆ? ಸ್ಪುಟೆಡ್ ಮಾಡಿಬಿಟ್ಟೆ ಆನ್ ಅವರ್ ಹೋಲ್ಸ್. ನಾವು ಆಲ್ಮೋಸ್ಟ್ ಡೈ ಆಗ್ತಾ ಇದ್ವಿ. ನೀನು ಮಾಡಿದ ಸರಿನಾ? ನಿನಗೆ ಗೊತ್ತಿದೆನಾ? ಇವಾಗ ನಿನಗೆ ರಿಯಲೈಸ್ ಆಗ್ತಾ ಇದೆನಾ ಅಂತ ಹೇಳಿಬಿಟ್ಟು ರ್ಯಾಬಿಟ್ಸ್ ಕೇಳ್ತವೆ. ದ ಬಟರ್ಫ್ಲೈಸ್ ಟು ರೆಫ್ಯೂಸ್ ಟು ಹೆಲ್ಪ್ ಹಿಮ್. ಬಟರ್ಫ್ಲೈಸು ಕೂಡ ಏನು ಮಾಡ್ತವೆ? ಹೆಲ್ಪ್ ಮಾಡೋಕ್ಕೆ ಹಿಂದೆ ಜರಿತವೆ. Bukka starts crying and then he falls asleep crying beside the pool. ಅಳ್ತಾ ಅಳ್ತಾ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಏನು ಮಾಡುತ್ತೆ? ಬುಕ್ಕ ಹೋಗಿ ಮಲ್ಕೊಂಡ್ಬಿಡತ್ತೆ. ನೆಕ್ಸ್ಟ್ ಡೇ when he wakes up, he finds himself sleeping right in the middle of his herd next to his mother's warm belly. ನೆಕ್ಸ್ಟ್ ಮಾರ್ನಿಂಗ್ ಆದ ತಕ್ಷಣ ನೋಡುತ್ತೆ, ಅದೇನಾಗಿರುತ್ತೆ? ತನ್ನ ಮಮ್ಮಿ ಸೈಡೇ ಏನಾಗಿರುತ್ತೆ? ಮಲ್ಕೊಂಡಿರೋದನ್ನು ಕಾಣುತ್ತೆ. ವಾಸ್ ದ್ಯಾಟ್ ಅ ಡ್ರೀಮ್? ಅದು ಕನಸಿತ್ತಾ? ಥಿಂಕ್ಸ್ ಬುಕ್ಕ ಟು ಹಿಮ್ಸೆಲ್ಫ್. ತನ್ನಷ್ಟಕ್ಕೆ ತಾನೇ ಫೀಲ್ ಮಾಡ್ಕೊಳ್ಳುತ್ತೆ. ಆಫ್ಟರ್ ದ್ಯಾಟ್ ಡೇ ನೋ ಒನ್ ಕಂಪ್ಲೇನ್ಸ್ ಅಬೌಟ್ ಬುಕ್ಕ ಎವರ್ ಅಗೇನ್. ಆಫ್ಟರ್ ದ್ಯಾಟ್ ಏನಾಗುತ್ತೆ? ಬುಕ್ಕ ಯಾವಾಗಲೂ ಆ ಮಿಸ್ಟೇಕನ್ನು ಮಾಡೋದಿಲ್ಲ. ಆ್ಯಕ್ಚುಲಿ ದ ಥಿಂಗ್ ಈಸ್ ದಟ್ ಲೀಡರ್ ಇರ್ತಾರೆ ಗೊತ್ತಾ? ಎಲಿಫೆಂಟ್ ಲೀಡರ್ ಇರ್ತಾರೆ ಗೊತ್ತಾ? ಅವರು ಬುಕ್ಕನ್ನು ತೊಗೊಂಡು ಹೋಗ್ಬಿಟ್ಟು ಪೂಲ್ ಹತ್ರನೇ ಇಟ್ಟಿರ್ತಾರೆ ಒನ್ ಡೇ. ಅದಕ್ಕೆ ರಿಯಲೈಸ್ ಆದಮೇಲೆ ಮತ್ತೆ ತೊಗೊಂಬಂದ್ಬಿಟ್ಟು ಅವ್ರ ಮಮ್ಮಿ ಹತ್ರ ಮಲಗಿಸಿರ್ತಾರೆ. ಅದಕ್ಕೆ ಬುಕ್ಕ ಏನು ಥಿಂಕ್ ಮಾಡುತ್ತೆ? ಅದು ನನಗೆ ಡ್ರೀಮ್, ಕನಸಾಗಿದೆ ಅಂತ ಹೇಳಿ ಥಿಂಕ್ ಮಾಡುತ್ತೆ. ಇದು ನಿಜ ಆಗಿಬಿಟ್ರೆ ಏನು ಮಾಡೋದು ಅಂತ ಹೆದರ್ಕೊಂಡ್ಬಿಟ್ಟು ಫ್ರಮ್ ದ್ಯಾಟ್ ಡೇ ಇಂದ ಏನು ಮಾಡುತ್ತೆ? it will be Bukka will be a great elephant ಆಗಿ ಹೊರಗೆ ತನ್ನ ಗ್ರೂಪ್ ಜೊತೆ ಇರುತ್ತೆ. ಸೊ ದಿಸ್ ಇಸ್ ಅ ಲೆಸನ್. Bukka learns a lesson how that to behave with everyone kindly, good and help to each other. This is a lesson of Bukka learns a lesson. Thank you children.